ಸೂರ್ಯ ನಮಸ್ಕಾರದ ರೂಪದಲ್ಲಿ 12 ಪ್ರಬಲ ಯೋಗಾಸನಗಳ ಸರಣಿಯು ವಿಶೇಷವಾಗಿ ಹೃದಯಕ್ಕೆ ಒಳ್ಳೆಯ ವ್ಯಾಯಾಮವನ್ನು ನೀಡುತ್ತದೆ. ಈ ಆಸನಗಳು ದೇಹವನ್ನು ಸುಸ್ವರೂಪದಲ್ಲಿರಿಸಲು ಮತ್ತು ಮನಸ್ಸನ್ನು ಶಾಂತವಾಗಿರಿಸಲು ಉತ್ತಮ ಮಾರ್ಗವಾಗಿವೆ. ಸೂರ್ಯ ನಮಸ್ಕಾರವನ್ನು ಖಾಲಿ ಹೊಟ್ಟೆಯಲ್ಲಿ ಸೂರ್ಯೋದಯದ ಸಮಯದಲ್ಲಿ ಮಾಡುವುದು ಅತ್ಯುತ್ತಮವಾದುದು. 12 ಯೋಗಾಸನಗಳನ್ನು ಬಲಬದಿಯಲ್ಲಿ ಮಾಡಿದಾಗ ಸೂರ್ಯ ನಮಸ್ಕಾರದ ಅರ್ಧ ಸುತ್ತು ಮುಗಿಯುತ್ತದೆ. ಇನ್ನರ್ಧ ಸುತ್ತನ್ನು ಪೂರ್ಣಗೊಳಿಸಲು ನೀವು ಅದೇ ಅನುಕ್ರಮದಲ್ಲಿ ಈ 12 ಆಸನಗಳನ್ನು ಎಡಬದಿಯಲ್ಲಿ ಪುನರಾವರ್ತಿಸಬೇಕು. 1. ಪ್ರಣಾಮಾಸನ. ಚಾಪೆಯ ತುದಿಯಲ್ಲಿ ನಿಂತುಕೊಂಡು ನಿಮ್ಮ ಪಾದಗಳನ್ನು ಜೋಡಿಸಿ ತೂಕವನ್ನು ಸಮನಾಗಿ 2 ಕಾಲುಗಳ ಮೇಲೆ ಹಾಕಿ. ಎದೆಯನ್ನು ಹಿಗ್ಗಿಸಿ ಭುಜಗಳನ್ನು ಸಡಿಲಿಸಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಮೇಲೆತ್ತಿ ಉಸಿರನ್ನು ಹೊರಹಾಕುತ್ತಾ ಅಂಗೈಗಳನ್ನು ಜೋಡಿಸಿ ಎದೆಯ ಮುಂದೆ ತಂದು ನಮಸ್ಕಾರ ಮುದ್ರೆಯಲ್ಲಿರಿಸಿ. 2. ಹಸ್ತೋತ್ಥಾನಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಮೇಲೆತ್ತಿ ಹಿಂದಕ್ಕೆ ಬಗ್ಗಿ ಮೊಣಕೈಗಳನ್ನು ಕಿವಿಗಳ ಹತ್ತಿರ ತನ್ನಿ. ಈ ಭಂಗಿಯಲ್ಲಿ ಪೂರ್ಣ ಶರೀರವನ್ನು ಹಿಮ್ಮಡಿಯಿಂದ ಬೆರಳಿನ ತುದಿಯವರೆಗೂ ಸಾಧ್ಯವಾದಷ್ಟು ಹಿಗ್ಗಿಸಲು ಪ್ರಯತ್ನಿಸಿ. ಹಿಂದಕ್ಕೆ ಬಗ್ಗುವುದಕ್ಕಿಂತ ಜಠರವನ್ನು ಸ್ವಲ್ಪ ಮುಂದಕ್ಕೆ ತಳ್ಳಿ ಬೆರಳುಗಳನ್ನು ಇನ್ನಷ್ಟು ಚಾಚಿ. 3. ಹಸ್ತಪಾದಾಸನ. ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಉಸಿರನ್ನು ಹೊರಗೆ ಬಿಡುತ್ತಾ ಸೊಂಟದಿಂದ ಮುಂದಕ್ಕೆ ಬಗ್ಗಿ. ಪೂರ್ಣವಾಗಿ ಉಸಿರನ್ನು ಹೊರಹಾಕಿದ ನಂತರ ಕೈಗಳನ್ನು ಪಾದದ ಪಕ್ಕಕ್ಕೆ ನೆಲದ ಮೇಲಿರಿಸಿ. ಅಗತ್ಯವಿದ್ದಲ್ಲಿ ನಿಮ್ಮ ಮಂಡಿಯನ್ನು ಬಗ್ಗಿಸಿ ಅಂಗೈಗಳನ್ನು ನೆಲದ ಮೇಲಿರಿಸಿ. ಈಗ ಮಂಡಿಯನ್ನು ನೇರವಾಗಿಸಲು ಮಿತವಾದ ಪ್ರಯತ್ನವನ್ನು ಮಾಡಿ. 4. ಅಶ್ವ ಸಂಚಲನಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಸಾಧ್ಯವಾದಷ್ಟು ಹಿಂದಕ್ಕೆ ತಳ್ಳಿ. ಬಲ ಮಂಡಿಯನ್ನು ನೆಲಕ್ಕೆ ತಾಗಿಸಿ ಮೇಲೆ ನೋಡಿ. ಎಡಪಾದವು ಸರಿಯಾಗಿ ಅಂಗೈಗಳ ನಡುವೆ ಇರುವಂತೆ ನೋಡಿಕೊಳ್ಳಿ. 5. ದಂಡಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎಡಪಾದವನ್ನು ಹಿಂದಕ್ಕೆ ತೆಗೆದುಕೊಂಡು ಪೂರ್ಣ ಶರೀರವನ್ನು ನೇರವಾದ ರೇಖೆಯಲ್ಲಿರಿಸಿ. ತೋಳುಗಳನ್ನು ನೆಲಕ್ಕೆ ಲಂಬವಾಗಿರಿಸಿ. 6. ಅಷ್ಟಾಂಗ ನಮಸ್ಕಾರ. ನಿಧಾನವಾಗಿ ಮಂಡಿಗಳನ್ನು ನೆಲಕ್ಕೆ ತಂದು ಉಸಿರನ್ನು ಹೊರಹಾಕಿ. ಪೃಷ್ಠವನ್ನು ಸ್ವಲ್ಪ ಹಿಂದೆ ತೆಗೆದುಕೊಂಡು ಮುಂದೆ ಜಾರಿ ಎದೆ ಮತ್ತು ಗಲ್ಲವನ್ನು ನೆಲಕ್ಕೆ ತಾಗಿಸಿ. ಹಿಂಭಾಗವನ್ನು ಸ್ವಲ್ಪ ಮೇಲೆತ್ತಿ. 2 ಕೈಗಳು, 2 ಪಾದಗಳು, 2 ಮಂಡಿಗಳು, ಎದೆ ಮತ್ತು ಗಲ್ಲ 8 ಶರೀರದ ಭಾಗಗಳು ನೆಲಕ್ಕೆ ತಾಗಿರುತ್ತವೆ. 7. ಭುಜಂಗಾಸನ. ಮುಂದಕ್ಕೆ ಜಾರಿ ಎದೆಯನ್ನು ಎತ್ತಿ ನಾಗರಹಾವಿನ ಭಂಗಿಯಲ್ಲಿ ದೇಹವನ್ನಿರಿಸಿ. ಮೊಣಕೈಯನ್ನು ಬಗ್ಗಿಸಬಹುದು. ತಲೆಯನ್ನು ಮೇಲೆತ್ತಿ ಮೇಲೆ ನೋಡಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ನಯವಾದ ಪ್ರಯತ್ನದಿಂದ ಎದೆಯನ್ನು ಮುಂದೆ ತಂದು ಉಸಿರನ್ನು ಹೊರಹಾಕುತ್ತಾ ಹೊಟ್ಟೆಯ ಭಾಗವನ್ನು ಕೆಳಗೆ ತನ್ನಿ. ಕಾಲ್ಬೆರಳುಗಳನ್ನು ನೆಲದ ಮೇಲೆ ಚಪ್ಪಟೆಯಾಗಿರಿಸಿ. ನಿಮಗೆ ಸಾಧ್ಯವಾದಷ್ಟು ಮಾತ್ರ ಪ್ರಯತ್ನಿಸಿ, ದೇಹವನ್ನು ಹೆಚ್ಚು ಒತ್ತಾಯಿಸಬೇಡಿ. 8. ಪರ್ವತಾಸನ. ಉಸಿರನ್ನು ಹೊರಹಾಕುತ್ತಾ ಪೃಷ್ಠವನ್ನು ಹಾಗೂ ಹಿಂಭಾಗದ ಮೂಳೆಯನ್ನು ಮೇಲೆತ್ತಿ ಎದೆಯನ್ನು ಕೆಳಗಿಳಿಸಿ. ಸಾಧ್ಯವಾದಲ್ಲಿ ಹಿಮ್ಮಡಿಯನ್ನು ಭೂಮಿಯ ಮೇಲಿರಿಸಿ ಹಿಂಭಾಗದ ಮೂಳೆಯನ್ನು ಮೇಲೆತ್ತುತ್ತಾ ಈ ಭಂಗಿಯನ್ನು ಗಾಢವಾಗಿಸಲು ಪ್ರಯತ್ನಿಸಿ. 9. ಅಶ್ವ ಸಂಚಲನಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಬಲಪಾದವನ್ನು 2 ಕೈಗಳ ಮಧ್ಯೆ ತಂದು ಎಡಮಂಡಿಯನ್ನು ನೆಲಕ್ಕೆ ತಳ್ಳಿ ಪೃಷ್ಠವನ್ನು ಕೆಳಗೆ ತನ್ನಿ. ತಲೆಯನ್ನು ಮೇಲೆತ್ತಿ ಮೇಲೆ ನೋಡಿ. 2 ಕೈಗಳ ಮಧ್ಯೆ ಸರಿಯಾಗಿ ಬಲಪಾದವನ್ನಿರಿಸಿ ಬಲ ಕಣಕಾಲಿನ ಹಿಂಭಾಗವನ್ನು ನೆಲಕ್ಕೆ ಲಂಬವಾಗಿರಿಸಿ. ಈ ಭಂಗಿಯಲ್ಲಿ ಪೃಷ್ಠವನ್ನು ನೆಲದ ಕಡೆಗೆ ತಳ್ಳಿ ಅನುಭವವನ್ನು ಗಾಢವಾಗಿಸಿ. 10. ಹಸ್ತಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಎಡ ಪಾದವನ್ನು ಮುಂದಕ್ಕೆ ತನ್ನಿ. ಅಂಗೈಗಳನ್ನು ನೆಲದ ಮೇಲಿರಿಸಿ. ಬೇಕಾದರೆ ಮಂಡಿಯನ್ನು ಬಗ್ಗಿಸಬಹುದು. ನಯವಾಗಿ ಮಂಡಿಗಳನ್ನು ನೇರವಾಗಿಸಿ ಸಾಧ್ಯವಾದರೆ ಮೂಗನ್ನು ಮಂಡಿಗೆ ತಾಗಿಸುವ ಪ್ರಯತ್ನವನ್ನು ಮಾಡಿ. ಉಸಿರಾಟವನ್ನು ಮುಂದುವರೆಸಿ. 11. ಹಸ್ತ ಉತ್ಥಾನಾಸನ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಬೆನ್ನೆಲುಬನ್ನು ಮತ್ತು ಕೈಗಳನ್ನು ಮೇಲೆತ್ತಿ ಹಿಂಭಾಗಕ್ಕೆ ಸ್ವಲ್ಪ ಬಗ್ಗಿ ಪೃಷ್ಠವನ್ನು ಸ್ವಲ್ಪ ಹೊರಗೆ ತಳ್ಳಿ. ನಿಮ್ಮ ಮೊಣಕೈಗಳು ನಿಮ್ಮ ಕಿವಿಗಳ ಪಕ್ಕದಲ್ಲಿರುವಂತೆ ನೋಡಿಕೊಳ್ಳಿ. 12. ತಾಡಾಸನ. ಉಸಿರನ್ನು ಹೊರಹಾಕುತ್ತಾ ಮೊದಲು ಶರೀರವನ್ನು ನೇರವಾಗಿಸಿ ನಂತರ ತೋಳುಗಳನ್ನು ಕೆಳಗೆ ತನ್ನಿ. ಈ ಭಂಗಿಯಲ್ಲಿ ವಿಶ್ರಮಿಸಿ. ನಿಮ್ಮ ಶರೀರದಲ್ಲಾಗುವ ಸಂವೇದನೆಗಳನ್ನು ಗಮನಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.